ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಶ್ರೀ ಸತ್ಯನಾರಾಯಣ ಗೌಡ ಅವರಿಗೆ ಸೇರಿದ ಹಳೆಯ ವಾಣಿಜ್ಯ ಮಳಿಗೆ ಹಾಗೂ ಸಿನಿಮಾ ಮಂದಿರ ಕಟ್ಟಡವನ್ನು ತೆರವುಗೊಳಿಸಲು ಮಾಲೀಕರು ಮುಂದಾಗಿರುವುದಕ್ಕೆ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಆರ್ ಅಶೋಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಸುಮಾರು 1 ವರ್ಷದ ಹಿಂದೆ ಇದೇ ಕಟ್ಟಡ ಕುಸಿದು 3 ಮೃತಪಟ್ಟಿದ್ದು, 2 ಗಂಭೀರವಾಗಿ ಗಾಯಗೊಂಡಿದ್ದರು. ಈ ದುರಂತದ ಬಳಿಕ ಪುರಸಭೆ ವತಿಯಿಂದ ಮೃತರ ಕುಟುಂಬಗಳಿಗೆ ತಲಾ 50,000 ಹಾಗೂ ಗಾಯಾಳುಗಳಿಗೆ 25,000 ನೆರವು ನೀಡಲಾಗಿತ್ತು. ಆದರೆ ಕಟ್ಟಡದ ಮಾಲೀಕರು ಮೃತರ ಕುಟುಂಬಗಳಿಗೆ ತಲಾ 20 ಲಕ್ಷ ಪರಿಹಾರ ನೀಡುವುದಾಗಿ ಜಿಲ್ಲಾಧಿಕಾರಿ ಹಾಗೂ ಸ್ಥಳೀಯ ಶಾಸಕರ ಸಮ್ಮುಖದಲ್ಲಿ ಭರವಸೆ ನೀಡಿದ್ದರೂ ಇದುವರೆಗೆ ಯಾವುದೇ ಪರಿಹಾರ ನೀಡಿಲ್ಲ ಎಂದು ಅಶೋಕ್ ಆರೋಪಿಸಿದರು. ಇದಲ್ಲದೆ ಪುರಸಭೆಗೆ ಸುಮಾರು 46 ಲಕ್ಷ ತೆರಿಗೆ ಬಾಕಿ ಉಳಿದುಕೊಂಡಿರುವ ಮಾಲೀಕರಿಗೆ ಕಟ್ಟಡ ತೆರವಿಗೆ ಅನುಮತಿ ನೀಡಿರುವುದು ಪ್ರಶ್ನಾರ್ಥವಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಅವರು ಒತ್ತಾಯಿಸಿದರು. ಪುರಸಭೆಯ ಬಾಕಿ ತೆರಿಗೆ ಪಾವತಿಸಿ ಕಟ್ಟಡ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವವರೆಗೆ ಯಾವುದೇ ಕಾರಣಕ್ಕೂ ಕಟ್ಟಡ ತೆರವುಗೊಳಿಸಲು ಅವಕಾಶ ನೀಡುವುದಿಲ್ಲ ಎಂದು ಎಆರ್ ಅಶೋಕ್ ಎಚ್ಚರಿಕೆ ನೀಡಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಪುರಸಭೆ ಅಧ್ಯಕ್ಷ ಅಕ್ರಮ್ ಪಾಷಾ, ಜಿಲ್ಲಾಧಿಕಾರಿಗಳ ಆದೇಶದಂತೆ ತೆರಿಗೆ ಪಾವತಿಸಿ ಸ್ಥಳ ಪರಿಶೀಲನೆಯ ಬಳಿಕ ಕಟ್ಟಡ ತೆರವುಗೊಳಿಸಬಹುದಾಗಿದೆ ಎಂದು ತಿಳಿಸಿದರು. ಆದರೆ ಪುರಸಭೆಗೆ ಬಾಕಿ ಇರುವ ಸುಮಾರು 46 ಲಕ್ಷ ತೆರಿಗೆಯನ್ನು ಪಾವತಿಸಬೇಕು ಹಾಗೂ ದುರಂತದಲ್ಲಿ ಮೃತಪಟ್ಟವರ ಮನೆಗಳಿಗೆ ಪರಿಹಾರ ನೀಡಿದ ಬಳಿಕವೇ ಪುರಸಭೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಸ್ಪಷ್ಟಪಡಿಸಿದರು. ಕಾರಣ ಏನು ಅಂದ್ರೆ ನಮ್ಮ ಕಂದಾಯ ಬರೋದನ್ನ ಪೂರ್ತಿ ಅವರು ಕಂದಾಯ ಕಟ್ಟಬೇಕು. ಆಮೇಲೆ ಸತ್ತಿರೋರಿಗೆ ಪರ್ಯಾಯ ಏನಿದೆ ಅದನ್ನು ಕೊಡಬೇಕು. ಕೊಟ್ಟಾದ ನಂತರ ನಾವೇ ಅವರಿಗೆ ಸಪೋರ್ಟ್ ಆಗಿ ನಿಂತುಕೊಂಡು ನಮ್ಗೆ ಏನು ಬೇಕು ಡಾಕ್ಯುಮೆಂಟ್ಸು, ಅವ್ರಿಗೆ ಏನೇನು ಬೇಕು ಎಲ್ಲ ನಾವೇ ಅಲ್ಲಿಗೆ ತಳಪರಿಶೀಲನೆ ಮಾಡಿ ಕೊಡ್ತೀವಿ. ಆ ನಮ್ದೇನು ಅದರಲ್ಲಿ ಬೇರೆ ಅಭಿಪ್ರಾಯ ಏನೂ ಇಲ್ಲ. ಆದರೆ ಸತ್ತೋರ್ ಮನೆಗೂ ಕೊಟ್ಟಿಲ್ಲ ಅವರು, ಮತ್ತೆ ಪುರಸಭೆಗೆ ಬರೋದೇನೂ ಕಟ್ಟಿಲ್ಲ. ಆದರೂ ಸಹ ನಮ್ಮ ಅಂತ ಗೊತ್ತಿರಲ್ಲ. ಆದರೂ ಸಹ ಅವರು ಈ ಆಸ್ತುವಂಶನ ತಿಳ್ಕೊಂಡಿರೋದು ನಾವುಗಳು. ನಮಗೆ ಫಸ್ಟು ವಿಚಾರ ಮುಟ್ಟಿಸಿ ಚೀಫ್ ಆಫೀಸರ್ ಇರ್ಬೋದು, RI RO ಇರ್ಬೋದು, ಏನು ಸಿಬ್ಬಂದಿಯವರು ಪುರಸಭೆಯವರು ಇರ್ಬೋದು, ನಮಗೆ ಹೇಳಿ ನಮ್ಮ ಪುರಸಭೆಯ ಗಮನಕ್ಕೆ ತಂದು ಅದಾದ ನಂತರ ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡ ನಂತರ ಡೆಮಾಲಿಷ್ ಆರ್ಡರ್ ಕೊಡಬೇಕಿತ್ತು. ಇವರು ಏಕಾಏಕಿ ಅಧ್ಯಕ್ಷರಿಗೂ ಗೊತ್ತಿಲ್ಲ, ಉಪಾಧ್ಯಕ್ಷರಿಗೂ ಗೊತ್ತಿಲ್ಲ, ಒಬ್ಬ ಸದಸ್ಯರಿಗೂ ಗೊತ್ತಿಲ್ಲದಲೇ ಇವರು ಡೆಮಾಲಿಷ್ ಆರ್ಡರ್ ಕೊಟ್ಟು ಇವತ್ತು ಡೆಮಾಲಿಷ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಡೆಮಾಲಿಷ್ ಆಗೋದಕ್ಕೆ ಬಿಡೋದಿಲ್ಲ. DC ಅವರೇ ಬರಲಿ, ಹಿಂದೆ ಏನು ನಡೆದಿತ್ತು ಅದನ್ನು ತಿಳ್ಕೊಂಡು ಅವರು ಮುಂದುವರಿಲಿ. ಜೊತೆಗೆ ಏನು ಸತ್ತು ಹೋಗಿದ್ದಾರೆ ಅವ್ರ ಮನೆಯವರಿಗೆ ಪರಿಹಾರ ಏನು ಕೊಡಬೇಕು ಅಂತ ಇದ್ದೀರಾ ಅದನ್ನು ಪರಿಹಾರ ಕೊಟ್ಟ ನಂತರ ಅವರು ಈ ಒಂದು ಡೆಮಾಲಿಷನ್ನ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾವು DC ಅವರಿಗೆ ಮತ್ತು ಏನು ಮಿನಿಸ್ಟ್ರಿ ಇದ್ದಾರೆ ಅವ್ರಿಗೂ ಸಹ ತಮ್ಮ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ BC ಜಗದೀಶ್, ಕಟ್ಟಡ ದುರಂತದಲ್ಲಿ ಮೃತಪಟ್ಟವರ ಕುಟುಂಬದ ಸದಸ್ಯರಾದ ಜಯಮ್ಮ, ಸವಿತಾ, ಸಾಯಿರಾ ಬಾನು ಸೇರಿದಂತೆ ಪುರಸಭೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಗಣೇಶ್, TV 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.